ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಎವಿ ವ್ಲಾಗ್ಸ್. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಫ್ರೆಂಡ್ನ ಬರ್ಡೇ ಇದೆ. ಸೊ ಅವನು ಪಾಪ ಆಗಿಂದ ಫೋನ್ ಮಾಡ್ದ. ಎಷ್ಟು ಗಂಟೆಗೆ ಫೋನ್ ಮಾಡಿದ್ದು? 2 ಅವರ್ ಆಯ್ತು ಆಲ್ಮೋಸ್ಟ್. ಬನ್ನಿ 5:30ಗೆ ಕರೆಕ್ಟಾಗಿ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಟೈಮ್ ಬಂದು 5:20 ಆಗಿದೆ. ಪೆಟ್ರೋಲ್ ಹಾಕಿಸ್ತಾ ಇದ್ದೀವಿ. 5:25 ಪೆಟ್ರೋಲ್ ಹಾಕಿಸ್ತಿದ್ದೀವಿ. ಇನ್ನೊಂದು 10 to 15 ಮಿನಿಟ್ಸಲ್ಲಿ ಅಲ್ಲಿ ಇರ್ತೀವಿ. ಸೊ ನಾನು, ವೇಣು, ಯಶಸ್ 3 ಜನ ಹೋಗ್ತಿದ್ದೀವಿ. ಆಯ್ತಾ ಸರ್? ಓಕೆ, ಇಲ್ಲಿ ಪೆಟ್ರೋಲ್ ಹಾಕಿಸ್ತಿದ್ವಿ, ಅದಕ್ಕೋಸ್ಕರ ನಿಲ್ಲಿಸಿದ್ದು. ಸೊ ಈಗ ಜೂಟ್ ಈಗ ಹೋಗಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀವಿ ನಾವು ಯಾರ್ದು ಬರ್ಡೇ ಏನು ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ನಿಮಗೆ. ಯಶಸ್ ಹೋಗ್ತಾ ಇದೀವಿ, ತುಂಬಾ ಟ್ರಾಫಿಕ್ ಇದೆ. ಅದನ್ನ ಬಿಟ್ಟು ಬೇರೆ ವಾಯ್ಸೇ ಇಲ್ಲ. ಹೋಗ್ತಾ ಇದೀವಿ, ತುಂಬಾ ಟ್ರಾಫಿಕ್ ಇದೆ. ಹೋಗಾದ್ಮೇಲೆ ರೀಚ್ ಆದ್ಮೇಲೆ ಏನಿದೆ ಅಂತ ತೋರಿಸ್ಬಿಟ್ಟು ಹೇಳ್ತೀವಿ. ಸರಿನಾ? ಅರ್ಥ ಆಯ್ತು ಅವರು? ಅವನವನು ಮಾತಾಡ್ತಿಲ್ಲ. ವೇಣು ಮಾತಾಡಲ್ವ ಯಶಸ್ ಹತ್ರ? ಯಾಕೋ ಇಲ್ಲ ಮಾತಾಡ್ತಾರೆ, ಸುಮ್ಮನೆ ಕಾಮಿಡಿ. ತಮಾಷೆಗೆ. ಸೊ ಓಕೆ, ಅದು ಬೆಳಿಗ್ಗೆ ಜಿಮ್ಮಲ್ಲಿ ಹೆವಿ ವರ್ಕೌಟ್ ಮಾಡಿಸ್ಬಿಟ್ಟ ಇವನಿಗೆ ವೇಣು. ಅದಕ್ಕೆ ಬ್ರೋ ಹೋಗಿ ಬ್ರೋ, ನನ್ನ ಕೈಯಲ್ಲಿ ಆಗಲ್ಲ, ವರ್ಕೌಟ್ ಇನ್ಮೇಲೆ ಬರಲ್ಲ ಅಂತ ಅದಕ್ಕೆ ಬೈದ. ಅದಕ್ಕೆ ಇವನು ಅಳ್ತಿದ್ದ. ಅದಕ್ಕೆ ನಾ ಒಂದು ಮಾತು ಬೈದ್ರೆ ಅಳ್ತಿಯಲ್ಲ ಅಂದ್ಬಿಟ್ಟು ಮಾತಾಡೋದು ಬಿಟ್ಬಿಟ್ಟು ಅದೆಲ್ಲ ಏನಿಲ್ಲ, ಸುಮ್ಮನೆ ಕಾಮಿಡಿ ಮಾಡಿದ್ದು. ಸೊ ಓಕೆ, ಇವಾಗ ಹೋಗೋಣ. ಸೊ ಓಕೆ, ಇವಾಗೆಲ್ಲ ಪಾರ್ಟಿ ಗಿಟಿ ಎಲ್ಲ ಮುಗೀತು. ಸೊ ಡ್ಯಾನ್ಸ್ ಆಡ್ತಾ ಇದಾರೆ. ಸೇ ಹಾಯ್. ಆಡಿ ಡ್ಯಾನ್ಸ್ ಆಡಿ. ಹಾಯ್. ಬ್ರೋ ಡ್ಯಾನ್ಸ್ ಆಡ್ಬೇಕಪ್ಪ. ಸೊ ಓಕೆ, ಇವಾಗ ಏನು ಪಾರ್ಟಿ ಎಲ್ಲ ಮುಗೀತು. ಪಾರ್ಟಿ ಅಂತ ಅಂದ್ರೆ ಓನ್ಲಿ ಈಟಿಂಗ್ ಅಷ್ಟೇ. ಸೊ ಇವಾಗ ಇವಾಗ ಮನೆಗೆ ಹೊರಟಿದ್ವಿ. ಮನೆಗೆ ಅಂತ ಅಂದ್ರೆ ನೋಡೋಣ, ಇಲ್ಲ ಏನೋ ಬೇರೆ ಏನೋ ಪ್ಲಾನ್ ಗೊತ್ತಿಲ್ಲ. ಸೊ ಪ್ಲಾನ್ ಮುಂದೆ ಏನಾಗುತ್ತೆ ನೆಕ್ಸ್ಟ್ ಹೇಳ್ತೀವಿ ಹೋಗ್ತಾ. ಇನ್ನೊಂದು ಬರ್ಡೇ ಬಾಯ್ ಇವನೇ, ನಿತಿನ್ ಅಂತ ಹೆಸರು. ಸೊ ಎಲ್ಲರೂ ವಿಶ್ ಮಾಡಿ ಇವನಿಗೆ. ಮತ್ತೆ 100 ವರ್ಷ ಚೆನ್ನಾಗಿರ್ಲಿ ನಿತಿನ್. 100 ಬೇಡ, 70-75 ಸಾಕು ನನಗೆ.
35 ನಾಯಿಗಳು ಕೊಟ್ಬಿಡೋಣ. 25 ನಾಯಿಗೆ ಉಳಿಸ್ಬಿಡೋದ. ಅದೇ ಮತ್ತೆ ನಾವೆಲ್ಲ ನಾಯಿ ಲವರ್ಸ್. ಸರ್ ನಾವ್ ಹೇಳ್ತಿದ್ವಲ್ಲ ವ್ಲಾಗ್ ಅಲ್ಲಿ ನಮ್ಮ ಚೆರಿ ತಂಗಿ ಇರೋದೇ ಇವ್ರ ಹತ್ರ, ಸಿಕ್ಕಿ ನನ್ನ ಹತ್ರ ಇದೆ. ಅವ್ರ ಅಣ್ಣ ಬಂದ್ಬಿಟ್ಟು ಇವ್ರ ಹತ್ರ. ಚೆರಿ ಒಂದು ನಾನಲ್ಲ. ಹೇಳು ಸೊ ನಾಯಿ 3 ಜನ 5 ನಾಯಿ ತಗೊಂಡಿದ್ರಿ ಒಟ್ಟಿಗೆ. ಸೊ ವೇಣು ಹತ್ರ ಒಂದು ಸೊ ಒಟ್ಟಿಗೆ ನಾವು 5 ನಾಯಿ ತಗೊಂಡಿದ್ದು. ವೇಣುವ್ರ ಹತ್ರ ಚೆರಿ ಇದೆ. ಸೊ ನನ್ನ ಹತ್ರ ವಿಕ್ಕಿ. ಸೊ ಮಂದಾರ ಹತ್ರ ಜ್ಯೂಸ್ ಅಂತ ಇದೆ. ಸೊ ಇನ್ನ 2 BTM ಲೆವೆಟು ಮತ್ತೆ ಬನಶಂಕರಿಯಲ್ಲಿ 2 ನಾಯಿ ಇದೆ. ಸೊ 5 ಮರಿಗಳು ಒಟ್ಟಿಗೆ ನಾವು ತಗೊಂಡಿದ್ದೀವಿ ಲಾಕ್ಡೌನ್ ಅಲ್ಲಿ. ಒಟ್ಟಿಗೆ ತುಂಬಾ ಚೆನ್ನಾಗಿ ಸಾಕ್ತಾ ಇದೀವಿ. ಮತ್ತೆ ಮೊನ್ನೆನೂ ಅಷ್ಟೇ ಬರ್ಡೇ ಚೆನ್ನಾಗಿ ಮಾಡಿದ್ವಿ. ಇವಾಗ ಇವನ್ ಬರ್ಡೇನು ಚೆನ್ನಾಗಿ ಮಾಡಿದ್ವಿ. ಸರಿ ಹೋಗೋಣ. ಓಕೆ ಈಗ ಹೋಗೋಣ ಬರ್ಬೇಕು ಎಲ್ಲಾರ್ಗು ಅಷ್ಟೇ. ಓಕೆ ಇವಾಗ ಹೊರಡೋಣ. ಈಗ ಹೊರಡೋಣ. ಮತ್ತೆ ಮುಂದೆ ಏನಾಗುತ್ತೆ ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್ ಬಾಯ್. ಓಕೆ ಇವಾಗ ನಾವು ಅಲ್ಲಿಂದ ಪಾರ್ಟಿ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸೊ ಏನಂದ್ರೆ ಹೋಗ್ಬೇಕಾದ್ರೆ ಕೇಕ್ ತಗೊಬೇಕಿತ್ತು. ಸೊ ತುಂಬಾ ಲೇಟ್ ಆದ ಕಾರಣ ಕೇಕ್ ತಗೊಳಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಕೇಕ್ ತಗೊಂಡು ಮತ್ತೆ ಇವಾಗ ಅಲ್ಲಿ ಆಫೀಸ್ ಹತ್ರ ಹೋಗ್ತೀವಿ. ಅವ್ನ ಆಫೀಸ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿಸಿ ಮತ್ತೆ ವಾಪಸ್ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ಇವಾಗ ಫಸ್ಟ್ ಕೇಕ್ ತಗೊಳಕ್ ಬಂದಿದ್ದೀವಿ. ಕೇಕ್ ತಗೊಂಡು ಹೋಗ್ತೀವಿ. ಇವಾಗ ಅರ್ಜುನ್ ಅಲ್ಲೇ ಮನೇಲಿ ಇದ್ದಾನೆ. ಹೋಗಿ ತಗೊಂಬಂಡ್ರಿ, ಸುಸ್ತಾಗ್ಬಿಡೈತೆ ನನಗೆ ಅಂತ ಕಾರ್ ನಿಲ್ಸಿದ್ದೆ. ಸಡನ್ ಆಗಿ ಇವಾಗ ಬಂದ್ವಿ ನಾವು ಇಲ್ಲಿಗೆ ತಾಳೋದಕ್ಕೆ. ಓಕೆ ನೋಡೋಣ ಇವಾಗ ಕೇಕ್ ತಗೊಂತ ಇದೀವಿ. ಜೊತೆಲಿ ನಮ್ಮ ಚರಿನೂ ಬಂದಿದ್ದಾನೆ ಇವತ್ತು. ಚರಿ ಇಲ್ಲೋಡಪ್ಪ ಇಲ್ಲಿ. ಅವನು ಬಂದಾನೆ ಕೇಕ್ ತಗೊಂಡು. ಅವನು ಕೇಕ್ ತರ ಹಠ ಮಾಡ್ಕೊಂಡ್ ಬಂದಾನು. ನಾನು ಬರ್ತೀನಿ. ಸೊ ಓಕೆ ಇವಾಗ ಹೋಗಿ ಇವಾಗ ನಾವು ಎಲ್ಲಿದ್ದೀವಿ ಅಂತ ಶಾಕ್ ಆಗ್ಬಿಡಿ. ನಮ್ಮ ಫ್ರೆಂಡ್ ನಿತಿನ್ ಸ್ಟುಡಿಯೋದಲ್ಲಿ ಇದ್ದೀವಿ. ಸೊ ಹೇಳಿದ್ವಲ್ಲ ಅಲ್ಲಿ ಏನು ಪ್ಲ್ಯಾನು ಏನು ಅಂತ ಗೊತ್ತಿಲ್ಲ ಅಂತ. ಸೊ ಬರ್ಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದೇನು ಅಂತ ಅಂದರೆ ಅವ್ರು ಸ್ಟುಡಿಯೋದಕ್ಕೆ ಬಂದು ಕುಕ್ಕಿಂಗ್ ಮಾಡ್ಕೊಂಡು ಇಲ್ಲೇ ಊಟ ಮಾಡೋಣ ಇವತ್ತು ಅಂದ್ಬಿಟ್ಟು. ಸೊ ಕುಕ್ಕಿಂಗ್ ಹೆಂಗೆ ಮಾಡ್ತಾವ್ರೆ ಏನು ಅಂತ ಅಂದರೆ ಕಂಪ್ಲೀಟ್ ಸೆಟಪ್ಪು ನೀವು ನೋಡ್ಬೋದು. ಸೊ ಇದು ಕುಕ್ಕಿಂಗ್ ಸೆಟಪ್. ಇವತ್ತು ಕುಕ್ ಇವರಿಬ್ರು ಶೈಲಜಾ ವೇಣುಜಾ ಸಾರಿ ವೇಣುಜಾ ಏನ್ ಸಿಸ್ಟರ್ ಇದು? ಓಕೆ ಇವಾಗ ಇವರಿಬ್ರು ಏನೋ ನಾನ್ ನೀವು ಸ್ವಲ್ಪ ತಾಡ್ರಿ ನಾನು ಸ್ವಲ್ಪ ತಾಡ್ರಿ ಚಿಕನ್ ಅಂತ ಹೇಳೋರೆ. ಅದು ಅವರೇ ತಿನ್ನೋದಕ್ಕೂ ನಾವು ತಿನ್ನೋದಕ್ಕೆ ಕಡಿಮೆ ಕೊಟ್ಟಿರೋದಮ್ಮ. ಸಿಸ್ಟರ್ ಲಿವರ್ ನೀವೇ ಮಾಡಿ. ಲಿವರ್ ಚೆನ್ನಾಗಿರುತ್ತೆ, ನೀನ್ ಮಾಡು. ಇನ್ನೊಂದೇನು ಗೊತ್ತಾ, ಇಬ್ರು ಮಾಡ್ತಿದ್ದಾರೆ. ಆದ್ರೆ ಇಬ್ರಿಗೂ ಏನೊಂದು ಡೌಟ್ ಅಂದ್ರೆ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ. ನೋಡಿ ಯಾರು ಚೆನ್ನಾಗಿ ಮಾಡ್ತಾರೆ ಏನು ಅಂತ. ಸೊ ಓಕೆ ಇವಾಗ ನಿಮ್ಗೆ ಮಾಡ್ಬೇಕಾರೆ ನಮ್ಗೆ ವೇಣು ಮಾಡಿದ್ದೀವಿ. ಸೊ ಅವ್ರು ಮಾಡೋದು ಫಸ್ಟ್ ಟೈಮ್ ನಾವು ತಿಂತಿರೋದು. ಅದೇ ಡೌಟ್ ನಮ್ಗೆ. ಅವ್ರು ಬೇರೆ ಅದ್ರಲ್ಲೂ ಹೆಂಗ್ ಬರುತ್ತೇನೋ ಗೊತ್ತಿಲ್ಲ. ಆಗಿಂದನು ಹೆಂಗ್ ಬರುತ್ತೇನೋ ಗೊತ್ತಿಲ್ಲ, ಹೆಂಗ್ ಬರುತ್ತೇನೋ ಗೊತ್ತಿಲ್ಲ. ಸೊ ನೋಡೋಣ ಹೆಂಗ್ ಬರುತ್ತೇನೋ. ನಾನು ರುಬ್ಬೆ ಮಾಡೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಹೆಂಗ್ ಮಾಡ್ತಾರೆ ಇಬ್ರು ಅಂತ ತೋರಿಸ್ತೀವಿ, ನೋಡೋಣ. ಇವಾಗ ಇಲ್ಲೆಲ್ಲ ಪ್ರಿಪ್ರೇಷನ್ ನಡೀತಿದೆ ಕುಕ್ಕಿಂಗ್ದು. ನಾನು ಹೋಗಿ ಇವಾಗ ರೈಸ್ ಮಾಡಿಸ್ಕೊಂಬರ್ತೀನಿ ಮನೆಗೆ ಹೋಗಿ. ಚಪಾತಿ ಆರ್ ರೈಸ್ ನೋಡೋಣ. ಅಜ್ಜಿ ಮಲ್ಕೊಂಬಿಟ್ಟಿದ್ರು. ಇವಾಗ ಅಜ್ಜಿ ಕೈಲಿ ಅನ್ನ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಜ್ಜಿ ಎಷ್ಟೊತ್ತಾಗ್ಬೋದು ಅಜ್ಜಿ? ಹೆಂಗೆ ಕೋಪ ಮಾಡ್ಕೊತಾನೆ ಅಂದರೆ ಬೊಗಳ್ತಾ ಇರ್ತಾನೆ. ಅವ್ರು ಬಂದರೆ ಸಾಕು ನನ್ನ ಯಾಕೆ ಬಿಟ್ಟೋಗಿದ್ದೀರಾ ಅಂತ. ಅಲ್ಲ ಮಗನೇ, ಅಲ್ಲ ಮುದ್ದು, ಅಲ್ಲ ಬಂಗಾರಿ, ಮುದ್ದು ಬಂಗಾರಿ, ಮುದ್ದು ಬಂಗಾರಿ, ಮುದ್ದು ಬಂಗಾರಿ, ಮುದ್ದು ಬಂಗಾರಿ. ಸೊ ಓಕೆ ಇವಾಗ ಕುಕ್ ಮಾಡ್ತಾ ಇದ್ದಾರೆ ಇವರು. ಏನು ಮಾಡ್ತಾ ಇರೋದು ಬ್ರೋ ಅವರು? ಕೈಮಾ ವಡೆನಾ? ಚೆನ್ನಾಯ್ತಾ? ಕೇಳಿ ತರಿಸ್ಕೊಳ್ಳೋ ನಾನು. ನಿತಿನ್
ಹ್ಯಾಪಿ ಬರ್ಡೇ ಟು ಯು ನಿತಿನ್ ಬ್ರೋ, ಹ್ಯಾಪಿ ಬರ್ಡೇ ಟು ಯು. ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಬ್ರೋ ನೀವೇನು ಮಾಡ್ತಾ ಇದ್ದೀರಾ ಬ್ರೋ? ನಾನು ಚಿಕನ್ ಫ್ರೈ. ಚಿಕನ್ ಫ್ರೈ. ಇದು ಅನ್ಪ್ಲಾನ್ಡ್ ಚಿಕನ್ ರೆಸಿಪಿ ಇದು. ಚಿಕನ್ ಈ ಕಡೆ ಭಯ ಆಗ್ತಿದೆ, ಈ ಕಡೆ ಖುಷಿ ಪಡಿ. ಚಿಕನ್ ಕಲರ್ ನೋಡಿ, ಏನೂ ಆಗಿಲ್ಲ, ಅಷ್ಟೇ ಇದೆ ಅಷ್ಟೇ. ಏನಿಲ್ಲ. ವೇರಿ ಅರ್ಶನಾವತಿ ನೀವು ಹಾಕ್ತೀರಾ? ಚಿಕನ್ ಅರ್ಶನ ಹಾಕ್ಬಾರ್ದಾ? ಭಯ ಆಯ್ತು ಅರ್ಶನ ನೋಡಿ. ನೀವೇನಾದ್ರು ಕಾಂಚನ ಮೂವಿ ನೋಡಿ ಭಯ ಪಟ್ಕೊಂಡ್ರೆ ಇದು 1 ಚಮಚದಷ್ಟು ಮಾತ್ರ ಹಾಕಬೇಕು. ಆ್ಯಕ್ಚುಲಿ ಚಮಚ ಕಾಣಿಸ್ತಾ ಇಲ್ಲ. ಅದೇ ನಾನು ಹೇಳ್ತಿರೋದು, ಎಣ್ಣೆ ಚೆನ್ನಾಗಿಲ್ಲ. ಸನ್ಫ್ಲವರ್ ಆಯಿಲ್. ಒನ್ ಮಂತಿಗೆಲ್ಲ ಆಯಿಲ್ ಓಪನ್ ಮಾಡಿ ಟ್ರಕ್ಕೆ ತಗೋತಾರೆ, ಏನಾಗಲ್ಲ ಸ್ವಲ್ಪ. ಎಣ್ಣೆ 1 ವರ್ಷ ಇಟ್ಟರೆ ಏನಾಗಲ್ಲ. ಸೊ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆಯಿಲ್ ಬಗ್ಗೆ. ಯಾವಾಗಲೂ ಎಣ್ಣೆ ಚೆನ್ನಾಗಿರಬೇಕು. ನಮ್ಮನೇಲಿ ಅದೇ ಗಾಣದಲ್ಲಿ ಮಾಡ್ಕೊಂಡು ಹೋಗ್ತಾರೆ, ಅದು ನೊರೆ ಬರ್ತಾರೆ. ಕಡಲೆ ಬೀಜ ಎಲ್ಲ ತಗೊಂಡು ಹಾಂ, ಪ್ಯೂರ್ ಆಯಿಲ್ ಅದು. ಕಡಲೆ ಬೀಜ ಕೇರಳದಲ್ಲಿ ಮಾಡ್ತಾರೆ ಗೊತ್ತಾ, ಕೊಬ್ಬರಿ ಎಣ್ಣೆ ಎಲ್ಲ ನೊರೆ ಮಾಡ್ಕೊಂಡು ಅಲ್ಲೇನಲ್ಲ, ಕಡಲೆಕಾಯಿ ಬೀಜ ಎಲ್ಲ ರುಬ್ಬಿಟ್ಟು ಎಣ್ಣೆ ಮಾಡ್ತಾರೆ. ಅದನ್ನ ತಂದ್ರೆ ಈ ತರ ನೊರೆ ಬರುತ್ತೆ. ನಿಮ್ಮನೇಲಿ ಅದೇ ತರ ಮಾಡಿದ್ರೆ ಅದೇ ಎಣ್ಣೆಲ್ಲ ಹಾ. ಹಲೋ ಮಾಡೋಣ. ಬರ್ತೇನಾ? ಓಕೆ, ಇವಾಗ ಇದೆಲ್ಲ ಬೆಂದಿದೆ. ನಾನು ಚಿಕನ್ ಹಾಕ್ತಾ ಇದ್ದೀನಿ. ತೊಳೆದಿದ್ದೀರಾ? ತೊಳ್ಕೊಟ್ರಲ್ಲ, ನಾಳೆ ಬೆಳಗ್ಗೆ ತೊಳೆದಿದ್ದೀರ ತೊಳೆದ್ಕೊಟ್ಟಲ್ಲ ಅಂತೆ. ಏನ್ ಅಂತ ಮಾತ್ರ ಮೆನ್ಷನ್ ಮಾಡಲಿಲ್ಲ. ಸೊ ಬ್ರದರ್ ಚಿಕನ್ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಓಕೆ, ಈಗ ವೇಣು ಮಾಡಿದ್ದು ಪೆಪ್ಪರ್ ಚಿಕನ್. ಅವನೇನೋ ಮಾಡಕ್ಕೆ ಅಂತ ಹೋದ, ಅದು ಪೆಪ್ಪರ್ ಚಿಕನ್ ಇಲ್ಲ, ಏನೋ ಮಾಡಕ್ ಹೋಗಿಲ್ಲ, ಪೆಪ್ಪರ್ ಚಿಕನ್ ಮಾಡಿದೆ. ಅಲ್ಲ, ಮಾಡೋ ಟೈಮಲ್ಲಿ ಪ್ಲಾನ್ ಇರಲಿಲ್ಲ ತಾನೇ ನಿನಗೆ. ಮತ್ತೆ ಸೊ ಓಕೆ, ಈಗ ಟೇಸ್ಟ್ ನೋಡೋಣ. ಓಕೆ, ಟೇಸ್ಟ್ ಸಕ್ಕತ್ತಾಯ್ತು ಕಣ ನಿಜವಲ್ಲ. ಓಕೆ, ಇವಾಗ ಇದು ಏನು ಶೈಲಜಾ? ಇದು ಗ್ರೀನ್ ಚಿಕನ್. ಚಿಕನ್ ಚಾಪ್ಸ್. ಇದು ಗ್ರೀನ್ ಚಿಕನ್, ಪುದೀನ ಚಿಕನ್ ಎರಡು ಮಿಕ್ಸ್ ಆಗಿ ಬಂದಿರೋ ಅಂತಾರ. ಅಲ್ಲ ಒಂದ್ ನಿಮಿಷ, ಇದು ಗ್ರೀನ್ ಚಿಕನ್, ಪುದೀನ ಚಿಕನ್ ಎರಡು ಮಿಕ್ಸ್ ಆಗಿ ಬಂದಿರೋ ಅಂತ ರಸಂ ಅಲ್ವಾ? ಇದು ಚಿಕನ್ ರಸಮ್. ಓಕೆ, ಈ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರೂ ಮುಂದೆ ಬರೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.